ವೇದಿಕೆಯ ಮೂಲಕ ನಡೆಯತಕ್ಕಂತಹ ಒಂದಷ್ಟು ಕಾರ್ಯಚಟುವಟಿಕೆಗಳು ಮತ್ತು ಗಾಂಧಿ ಸ್ಮೃತಿ ಪ್ರಶಸ್ತಿಯ ಬಗ್ಗೆ ಒಂದು ಘೋಷಣೆಯನ್ನು ನಾವು ಈ ವೇದಿಕೆಯಲ್ಲಿ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಬಂದಂತಹ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಮುಖ್ಯ ಸಂಚಾಲಕರಾಗಿರ್ತಕ್ಕಂಥ ಹರೀಶ್ ಬಂಟ್ವಾಳ ಅವರು ನಡೆಸಿಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಈ ಗಾಂಧಿ ಚಿಂತನೆ ವೇದಿಕೆ ಸುಮಾರು 20-25 ವರ್ಷಗಳ ಹಿಂದೆ ಆರಂಭಗೊಂಡದ್ದು ಯುಗರಡಕದಲ್ಲಿ ಮತ್ತು ಕ್ಷೇತ್ರ ಶಿಕ್ಷಣ ಸಂಪನ್ಮೂಲ ಕೇಂದ್ರದಲ್ಲಿ ರೂಪುಗೊಂಡು ಮತ್ತೆ ಅದು ಒಂದು ಸಾರ್ವಜನಿಕ ನೆಲೆಯಲ್ಲಿ ರಸ್ತೆಗಿಳಿಯುವಂತ ರೀತಿಯ ಒಂದು ಚಳವಳಿಯ ರೀತಿಯ ಒಂದು ಕಾರ್ಯಕ್ರಮವಾಗಿ ಬೆಳೀತಾ ಬಂದು ಗಾಂಧಿ ಚಿಂತನ ವೇದಿಕೆ ಒಂದು ಅಲ್ಲಲ್ಲಿ ಅದರದೇ ಆದ ಸಾಕ್ಷಿ ಗುಡ್ಡೆಗಳನ್ನು ನಿರ್ಮಾಣ ಮಾಡಿಕೊಂಡು ಬಂದಿದೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ಪಂದ್ಯದಲ್ಲಿ ಜೂನಿಯರ್ ಕಾಲೇಜಿನ ಕೋಟಿ ಚೆನ್ನಯ್ಯ ಮೈದಾನದಲ್ಲಿ ಅದರ ಸುತ್ತ ಗಾಂಧಿ ಚಿಂತನ ವೇದಿಕೆಯಿಂದ ಅಲ್ಲಿಯ ಸಂಘ ಸಂಸ್ಥೆಗಳೆಲ್ಲ ಸೇರಿಸಿಕೊಂಡು ಗಿಡ ನೆಡುವಂತಹ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಆ ಗಿಡಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹಳ ಎತ್ತರವಾಗಿ ಬೆಳೆದಿದೆ. ಸುಮಾರು 8 ವರ್ಷಗಳ ಕಾಲ ನಿರಂತರ ಆ ಕಾರ್ಯಕ್ರಮವನ್ನು ಮಾಡಿ ಅದರ ಮತ್ತೆ ಊರವರು ನಡೆಸಿಕೊಂಡು ಹೋಗ್ಲಿಕ್ಕೆ ನಾವು ಬಿಟ್ವಿ. ಅನಂತರ ಗಾಂಧಿ ಚಿಂತನ ವೇದಿಕೆ ವತಿಯಿಂದ ನಮ್ಮ ಸುಳ್ಯದ ಕುಡಿಯಾಲಬೈಲಿನಲ್ಲಿ ಗಾಂಧಿ ವನ ನಿರ್ಮಾಣ ಕಾರ್ಯಕ್ರಮಗಳು ನಡೆಯಿತು. ಅದು ಪಶುಸಂಗೋಪನಾ ಇಲಾಖೆಯ ಸುಮಾರು 8 ಎಕರೆ ಭೂಮಿಯಲ್ಲಿ ಅಲ್ಲಿ ಸುಮಾರು 1600 ಗಿಡಗಳು ನೆಡುವಂತಹ ಕಾರ್ಯಕ್ರಮ ನಿರಂತರವಾಗಿ 6 ವರ್ಷಗಳಿಂದ ನಡೀತಾ ಬರುತ್ತಾ ಇರುವಂತದ್ದು. ಈ ಬಾರಿ ಆನಂತರ ಕಳೆದ ವರ್ಷ ಗಾಂಧಿ ಚಿಂತನ ವೇದಿಕೆಯ ನೇತೃತ್ವದಲ್ಲೇ ಗಾಂಧಿ ನಗರದಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪನೆ ಕಾರ್ಯ ನಡೆಯಿತು. ಶರೀಫ್ ಕಂಠಿ ನಗರ ಪಂಚಾಯತ್ ಸದಸ್ಯರು ಅವರ ಮುಂದಾಳತನದ ಕಾರ್ಯಕ್ರಮ ಗಾಂಧಿ ಚಿಂತನ ವೇದಿಕೆಯ ಮಾರ್ಗದರ್ಶನ ನಡೆದಿರುವಂತಹದ್ದು ಬಹಳ ಮುಖ್ಯ ಕಾರ್ಯಕ್ರಮ ಅಂತ ನಾವು ಅದನ್ನು ಭಾವಿಸ್ತೇವೆ. ಈ ಸರ್ತಿ ಮತ್ತೊಂದು ಮುಖ್ಯವಾದಂತಹ ಒಂದು ನಿರ್ಣಯವನ್ನು ತಗೊಂಡು ಒಂದು ಹೆಜ್ಜೆ ಮುಂದಿಟ್ಟಿದ್ದೇವೆ. ಅದರನ್ನ ನಿಮ್ಮ ಜೊತೆ ನಾವು ಹಂಚಿಕೊಳ್ಬೇಕು. ಪ್ರತಿ ಗಾಂಧಿ ಜಯಂತಿ ಸಂದರ್ಭ ನಿಮ್ಗೆ ಗೊತ್ತಿರ್ಬೋದು, ಮಹಾತ್ಮ ಗಾಂಧೀಜಿಯವರು ಸುಳ್ಯಕ್ಕೆ ಬಂದಿದ್ರು 1934 ಇಸ್ವಿಯಲ್ಲಿ. ಆ ಸಂದರ್ಭ ಅದ ನಂತರ 80 ವರ್ಷ ಆದಾಗ 2014 ಇಸ್ವಿಯಲ್ಲಿ ನಾವು ಗಾಂಧಿ ನಡಿಗೆ ಅನ್ನುವಂಥನ್ನು ಗಾಂಧಿ ಚಿಂತನೆ ವೇದಿಕೆಯಿಂದ ಆರಂಭ ಮಾಡಿದ್ವಿ. ಆನಂತರ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತಾ ಬರ್ತಿತ್ತು. ಅದು ದೊಡ್ಡ ಪ್ರಮಾಣದ ಗಾಂಧಿ ನಡಿಗೆ ನಡೆದಿರುವಂತದ್ದು ಮಹಾತ್ಮ ಗಾಂಧೀಜಿಯವರಿಗೆ 150 ವರ್ಷ ತುಂಬುವಂತ 2019 ಇಸ್ವಿಯಲ್ಲಿ ಹಾಗೆ ಬಳ್ಳಾರಿಯಿಂದ ಸುಳ್ಯದವರೆಗೆ ಒಂದು ಅಭೂತಪೂರ್ವ ರೀತಿಯಲ್ಲಿ ಗಾಂಧಿ ನಡಿಗೆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಆ ನಂತರ ನಾವು ಸುಳ್ಯದಲ್ಲಿ ಪ್ರತಿ ಬಾರಿ ಕೂಡ ಗಾಂಧಿ ನಡಿಗೆಯನ್ನು ಆಯೋಜನೆ ಮಾಡ್ತಿದ್ವಿ. ಈ ಬಾರಿ ಗಾಂಧಿ ನಡಿಗೆ ನಡೀತದೆ 2000 ಅಕ್ಟೋಬರ್ 2ನೇ ತಾರೀಕಿಗೆ ನಮ್ಮ ಜ್ಯೋತಿ ಸರ್ಕಲ್ನಿಂದ ಆರಂಭವಾಗಿ ಗಾಂಧಿನಗರದವರೆಗೆ, ಗಾಂಧಿನಗರದಲ್ಲಿರುವಂತಹ ಗಾಂಧಿ ಪ್ರತಿಮೆಯವರೆಗೆ ಹೋಗಿ ಅಲ್ಲಿ ಹಾರಾರ್ಪಣೆಗಳನ್ನ ಮಾಡಿ ಅಲ್ಲಿಂದ ಮತ್ತೆ ಚೆನ್ನಕೇಶವ ದೇವಸ್ಥಾನ ಎದುರುಗಡೆ ಇರುವಂತಹ ಶಾರದಾಂಬಾ ವೇದಿಕೆಯವರೆಗೆ ಬಂದು ಗಾಂಧಿ ನಡಿಗೆ ಅಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ. ಏನು ಕಾರ್ಯಕ್ರಮ? ಬಹಳ ಪ್ರಾಮುಖ್ಯವಾಗಿ ಹಿಂದೆ ಯುವಜನ ಸಂಯುಕ್ತ ಮಂಡಳಿಯ ಜೊತೆಗೆ ಯೋಜನಾ ಸೇವಾ ಸಂಸ್ಥೆಯ ಮೂಲಕ ದಿನೇಶ್ ಮಡಪಾಡಿಯವರ ಮಾರ್ಗದರ್ಶನದಲ್ಲಿ ಗಾಂಧಿ ಸ್ಮೃತಿ ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮ ನಡೀತಾ ಇತ್ತು. ಅದು 3 ವರ್ಷಗಳಿಂದ ಕೆಲವು ಕಾರಣದಿಂದಾಗಿ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗಿರಲಿಲ್ಲ. ಈ ಸರ್ತಿಯಿಂದ ಗಾಂಧಿ ಸ್ಮೃತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ನಾವು ಗಾಂಧಿ ಚಿಂತನ ವೇದಿಕೆಯಿಂದ ಮಾಡುವುದು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಗಾಂಧಿ ಚಿಂತನ ವೇದಿಕೆಯಿಂದ ಮಾಡುವಂತ ಈ ಪ್ರಶಸ್ತಿ ಏನಿದೆ, ಇದು ಸುಳ್ಯ ತಾಲೂಕು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಬೌಂಡ್ರಿ ಇಟ್ಟುಕೊಳ್ಳದೆ ಅದು ರಾಜ್ಯ ಮಟ್ಟದ ಪ್ರಶಸ್ತಿಯಾಗಿ ಸ್ಥಾಪನೆ ಮಾಡಬೇಕು ಅನ್ನುವಂತ ಒಂದು ಚಿಂತನೆ ಮಾಡಿ ಅದರ ಪೂರ್ವಭಾವಿ ಸಿದ್ಧತೆಗಳು ಏನೆಲ್ಲ ಇದೆ ಅದನ್ನು ಕೂಡ ಮಾಡಿಕೊಳ್ತಾ ಬರ್ತಾ ಇದ್ದೇವೆ. ಅದರಿಂದ ಈ ಸರ್ತಿ ಗಾಂಧಿ ಪ್ರತಿಮೆ ಅಲ್ಲಿಂದ ಮತ್ತೆ ಪುನಃ ಚೆನ್ನಕೇಶವ ದೇವಸ್ಥಾನ ಎದುರುಗಡೆ ಇರುವಂತಹ ಶಾರದಾಂಬಾ ವೇದಿಕೆ ಬಂದಂತ ಗಾಂಧಿ ನಡಿಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ಗಾಂಧಿ ಸ್ಮೃತಿ ಪ್ರಶಸ್ತಿ ಪ್ರದಾನ ನಡೆಯಲಿಕ್ಕಿದೆ. ಇದು ರಾಜ್ಯ ಮಟ್ಟದ ಗಾಂಧಿ ಸ್ಮೃತಿ ಪ್ರಶಸ್ತಿ. ಇದರ ರೂಪುರೇಷೆ, ಆ ಪ್ರಶಸ್ತಿ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಸುಂದರಕನಾಜಿಯವರು ಸ್ವಲ್ಪ ಮಾಹಿತಿ ಕೊಡ್ತಾರೆ. ಇದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ ಅಂತ ನಾವು ಏರ್ಪಾಡು ಮಾಡಿದ್ದೇವೆ. ಈ ಪ್ರಶಸ್ತಿ ಇಡೀ ಕರ್ನಾಟಕ ರಾಜ್ಯದಿಂದ ನಾವು ಗಾಂಧಿ ಪಥದಲ್ಲಿ ಸಾಗುವಂತವ್ರು ಯಾರು, ಗಾಂಧೀಜಿಯವರ ಆಶಯಗಳು ಬೇರೆ ಏನೇನಿದೆ ಆ ಯಾವುದಾದ್ರೂ ಒಂದೊಂದು ಆಶಯದಲ್ಲಿ ಜೀವನವನ್ನು ಸಾಗಿಸ್ತಾ ಒಂದು ಮಾರ್ಗದರ್ಶಕರಾಗಿ ಸಮಾಜಕ್ಕೆ ಮಾರ್ಗದರ್ಶನ ಕೊಡುವಂತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ
ಅವರಿಗೆ ಈ ಗಾಂಧಿ ಸ್ಮೃತಿ ಪ್ರಶಸ್ತಿ ಕೊಡಬೇಕು ಅನ್ನೋದು ನಮ್ಮ ತೀರ್ಮಾನ. ಅದಕ್ಕೆ ಬೇಕಾದ ಬೈಲಾಗಳು, ಅದಕ್ಕೆ ಏನು ಅದಕ್ಕೊಂದು ಕ್ಯಾಶ್ ಪ್ರೈಸ್ ಕೊಡುವಂಥದ್ದು, ಹೀಗೆಲ್ಲವನ್ನು ಕೂಡ ಒಳಗೊಳಿಸುವಂತ ಒಂದು ವ್ಯವಸ್ಥೆ. ಅದಕ್ಕೆ ಸುಂದರ ಕೆನಾಜರ್ ವಿವರವನ್ನು ಕೊಡ್ತಾರೆ. ಅಂತ ಒಂದು ಮಹತ್ತರವಾದಂತಹ ಒಂದು ಕಾರ್ಯಕ್ರಮ ಈ ಸರ್ತಿಯಿಂದ ಆರಂಭಗೊಳ್ತದೆ. ಅದು ಮುಂದಕ್ಕೆ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ನಡೀತದೆ. ಅದರಿಂದ ನಾವು ಪ್ರತಿ ಸರ್ತಿ ಈ ಕಾರ್ಯಕ್ರಮ ಈ ರೀತಿ ಮಾಡುವಾಗ ಪ್ರೆಸ್ ಕ್ಲಬ್ ಅನ್ನು ಕೂಡ ಒಳಗೊಳಿಸಿ ಮಾಡ್ತೇವೆ. ನೀವು ಪತ್ರಕರ್ತರ ಸಂಘಗಳು, ಪ್ರೆಸ್ ಕ್ಲಬ್ ಎಲ್ಲವನ್ನು ಕೂಡ ಒಳಗೊಳಿಸಿ ಈ ಗಾಂಧಿ ಚಿಂತನೆ ಕಾರ್ಯಕ್ರಮ ನಡೆಯುವುದರಿಂದ ಈ ಬಾರಿ ಕೂಡ ಪ್ರೆಸ್ ಕ್ಲಬ್ನ ಎಲ್ಲ ಸದಸ್ಯರು, ಎಲ್ಲ ಪತ್ರಕರ್ತರ ಸಂಘದ ನಿಮ್ಮಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ನಮ್ಮ ಈ ಗಾಂಧಿ ಚಿಂತನೆ ವೇದಿಕೆ ಕಾರ್ಯಕ್ರಮದೊಟ್ಟಿಗೆ ಕೈ ಜೋಡಿಸಬೇಕು ಅಂತ ನಿಮ್ಮ ಹತ್ರ ಕೋರಿಕೊಳ್ತಿದ್ದೇನೆ. ನಾವು ಈ ಪ್ರಶಸ್ತಿ ಮತ್ತೊಂದು ವಿಷಯ ಇದೆ. ಈಗ ನಮ್ಗೆ ಇಲ್ಲಿ ಶರೀಫ್ ಕಂಠಿ ಬನ್ನಿ, ಮೇಲೆ ಬನ್ನಿ. ಈಗ ಶರೀಫ್ ಕಂಠಿ ಅವರಿದ್ದಾರೆ. ಇವರು ಮತ್ತೊಂದು ಅಲ್ಲಿ ಕೆಲಸಕ್ಕೆ ಹೊರಟಿದ್ದಾರೆ. ಅಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪನೆ ಮಾಡುವಲ್ಲಿ ಕಂಠಿಯವರ ಪಾತ್ರ ಹೇಗಿತ್ತು ಅನ್ನೋದನ್ನ ನಾನು ಹೇಳಿದೆ. ಇದರ ಜೊತೆಗೆ ಅಲ್ಲಿ ಒಂದು ರಿಕ್ಷಾ ನಿಲ್ದಾಣ ಇದೆ, ರಿಕ್ಷಾದವರೆಲ್ಲ ನಿಲ್ಲುವಂಥದ್ದು ಇತ್ತು. ಅಲ್ಲಿ MLC ಮಂಜುನಾಥ ಭಂಡಾರಿ ಅವರ ಅನುದಾನ ಪಡೆದು ಅಲ್ಲಿ ಅವರಿಗೆ ಒಂದು ಶೆಲ್ಟರ್ ರಚನೆ ಮಾಡುವಂತ ಕೆಲಸವನ್ನು ಶರೀಫ್ ಕಂಠಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಮಹಾತ್ಮ ಗಾಂಧಿ ಆಟೋ ನಿಲ್ದಾಣ ಅನ್ನುವಂಥ ಹೆಸರನ್ನು ಇಡುವಂತ ಒಂದು ತೀರ್ಮಾನಕ್ಕೆ ಕೂಡ ಬಂದಿದ್ದಾರೆ. ಇದೆಲ್ಲ ಒಂದೊಂದು ಈ ಗಾಂಧಿ ಚಿಂತನ ವೇದಿಕೆ ಮುಂದುವರೆದಿದ್ದ ಹಾಗೆ ಮೂಡಿಸ್ತಾ ಇರುವಂತಹ ಮೈಲುಗಲ್ಲುಗಳು ಅನ್ನುವಂತ ಮಾತನ್ನ ಹೇಳಿ, ಈಗ ಈ ಪ್ರಶಸ್ತಿಯ ಅದರ ರೂಪುರೇಷೆ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ಸುಂದರ ಕೆನಾಜಿ ಅವರು ಹೇಳ್ಬೇಕು. ಎಲ್ಲ ಆತ್ಮೀಯರೇ, 25 ವರ್ಷಗಳ ಹಿಂದೆ ನಾವು ಒಂದಷ್ಟು ಸಮಾನ ಮನಸ್ಕರು ಸೇರಿ ಆರಂಭಗೊಂಡಂತಹ ಗಾಂಧಿ ಚಿಂತನ ವೇದಿಕೆ ಬೇರೆ ಬೇರೆ ಆಯಾಮಗಳನ್ನ ಪಡೆದು, ಬೇರೆ ಬೇರೆ ನೇತೃತ್ವಗಳನ್ನು ಪಡೆದು, ಅದರದೇ ಆದಂತಹ ರೀತಿಯಲ್ಲಿ ಒಂದಷ್ಟು ಜಾಗೃತಿಯನ್ನು ಮಾಡುವ ಕೆಲಸಗಳನ್ನ ಸುಳ್ಯ ತಾಲೂಕಿನಲ್ಲಿ ಮುಖ್ಯವಾಗಿ ಮಾಡಿದೆ. ಗಾಂಧಿ ನಡಿಗೆ ಇರ್ಬೋದು, ಗಾಂಧಿ ಪ್ರತಿಮೆ ಇರ್ಬೋದು, ಅಥವಾ ಗಿಡ ನೆಡುವಂತಹ ಕಾರ್ಯಕ್ರಮ ಇರ್ಬೋದು, ಇದೆಲ್ಲ ಒಂದಷ್ಟು ಬೇರೆ ಬೇರೆ ರೀತಿಯ ಆಯಾಮಗಳು ಗಾಂಧಿ ಚಿಂತನ ವೇದಿಕೆಯ ಮೂಲಕವೇ ನಡೆದದ್ದು ಮತ್ತು ಈಗಲೂ ಕೂಡ ಅದನ್ನ ಮುನ್ನಡೆಸ್ತಾ ಹೋಗ್ತಾ ಇದ್ದೇವೆ. ಈಗ ನಾವು ಈ ಬಾರಿಯ ಒಂದು ಹೊಸ ಅಂದ್ರೆ ಒಂದು 25 ವರ್ಷ ಆದ ಕಾರಣ ಒಂದು ಹೆಜ್ಜೆಯನ್ನು ನಾವು ಮುಂದಕ್ಕೆ ಹೋಗಿದ್ದೇವೆ. ದಿನೇಶ್ ಮಡಪಾಡಿ ಅವರ ಮಾರ್ಗದರ್ಶನದಲ್ಲಿ ಯೋಜನಾ ಸಂಯುಕ್ತ ಮಂಡಳಿಯವರು ಏನು ಕೊಡ್ತಾ ಇದ್ದ ಪ್ರಶಸ್ತಿ ಇತ್ತೋ ಅದಕ್ಕೆ ಗಾಂಧಿ ಚಿಂತನ ವೇದಿಕೆಯವರು ನಾವೆಲ್ಲ ಸೇರಿ, ಅಂದ್ರೆ ಅವರು ಇದರ ಸಂಚಾಲಕರಾಗಿರುವ ಕಾರಣ ನಾವೆಲ್ಲ ಸೇರಿ ಆ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೆವು. ಕಾರಣಾನಂತರದಿಂದ 1-2 ವರ್ಷ ಅದಕ್ಕೆ ಸಮಸ್ಯೆ ಆಯಿತು. ಆದ್ರೆ ಇವಾಗ ನಾವು ಏನು ಯೋಚನೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇದನ್ನ ಮುಂದಕ್ಕೆ ತಕೊಂಡು ಹೋಗಬೇಕು. ಈ ನಾಡಿನಲ್ಲಿ ನಾವು ಮುಖ್ಯವಾಗಿ ಸುಳ್ಯ ತಾಲೂಕನ್ನ ಇಟ್ಟುಕೊಂಡು, ಆನಂತರ ಒಂದು ಸ್ಟೆಪ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಇಟ್ಟುಕೊಂಡು, ಆನಂತರ ಮುಂದೆ ಒಂದು ಸ್ಟೆಪ್ ರಾಜ್ಯವನ್ನ ಇಟ್ಟುಕೊಂಡು, ಅಂದ್ರೆ ಮೊದಲ ಪ್ರಾಶಸ್ತ್ಯವನ್ನ ಸುಳ್ಯ ತಾಲೂಕು, ಆನಂತರ ಜಿಲ್ಲೆಗೆ, ಆನಂತರ ರಾಜ್ಯಕ್ಕೆ, ಹೀಗೆ ಈ ಭಾಗದಲ್ಲಿ ಗಾಂಧಿಯ ಚಿಂತನೆಗೆ ಸಂಬಂಧಪಟ್ಟಂತಹ ಅದಕ್ಕೆ ಒಂದಷ್ಟು ಮಾನದಂಡಗಳನ್ನು ನಾವು ಇಟ್ಟಿದ್ದೇವೆ. ಅದರಲ್ಲಿ ಆ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದಾರೋ ಅವರನ್ನು ಗುರುತಿಸುವುದಕ್ಕಾಗಿಯೇ ಒಂದು ತಂಡವನ್ನು ನಾವು ಈಗ ಇಟ್ಟುಕೊಂಡಿದ್ದೇವೆ. ಆ ತಂಡದಲ್ಲಿ ನಾವು ಇಲ್ಲಿ ಇರುವಂತಹ ಇಷ್ಟು ಜನವೂ ಇದ್ದೇವೆ. ಅದಲ್ಲದೆ ಚಂದ್ರಾವತಿ ಬಡ್ಡಡ್ಕ ಅವರಿದ್ದಾರೆ, KR ಗೋಪಾಲಕೃಷ್ಣ ಅವರು ಇದ್ದಾರೆ, ಮತ್ತೆ ದುರ್ಗಾಕುಮಾರ್ ನಾಯರ್ಕೆರೆ ಅವರು ಇದ್ದಾರೆ. ಈಗ ಒಂದು 9 ಜನರ ತಂಡವನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಅದು ಹಿಂದಿನಿಂದಲೂ ಇದ್ದ ತಂಡ. ಅದು ಹಿಂದಿನ ನಾವು ಎಲ್ಲ ಪ್ರಶಸ್ತಿಯನ್ನು ಕೊಡುವ ಸಂದರ್ಭದಲ್ಲೂ ಈ ತಂಡಗಳಲ್ಲಿ ಮಾತನಾಡಿ ನಾವು ಅದನ್ನು ಮಾಡ್ತಾ ಇದ್ದದ್ದು. ಅದೇ ತಂಡ ಈಗಲೂ ಕೂಡ ಮುಂದುವರಿಯುತ್ತದೆ. ಆ ತಂಡ ಇವತ್ತು ಬೆಳಿಗ್ಗೆ ಮಾತನಾಡಿ ನಾವು ಪ್ರಶಸ್ತಿಯನ್ನ ಇನ್ನೂ ಅದನ್ನು ಹೇಗೆ ಮುಂದುವರಿಸುವುದು ಅಂತ ಹೇಳಿ ಯೋಚನೆ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಗಾಂಧೀಜಿಯವರ ಅಹಿಂಸೆಗೆ ಸಂಬಂಧಪಟ್ಟ ಹಾಗೆ, ಸರಳತೆಗೆ ಸಂಬಂಧಪಟ್ಟ ಹಾಗೆ, ಗಾಂಧಿ ಗ್ರಾಮೋದ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ, ಸ್ವದೇಶಿ ಆಂದೋಲನಕ್ಕೆ ಸಂಬಂಧಪಟ್ಟ ಹಾಗೆ, ಸತ್ಯಾಗ್ರಹ ಅಥವಾ ಗುಡಿ ಕೈಗಾರಿಕೆ, ಇವನ್ ಗಾಂಧಿ ಚಿಂತನೆಯನ್ನ ಹಂಚುವವರು ಯಾರಾದ್ರೂ ಇದ್ರೆ, ಅಥವಾ ಮಹಿಳಾ ಪ್ರಗತಿಯ ಬಗ್ಗೆ ಯೋಚನೆ ಮಾಡುವವರಿದ್ರೆ, ದಲಿತೋದ್ಧಾರದ ಬಗ್ಗೆ ಕೆಲಸ ಮಾಡುವವರಿದ್ರೆ, ಈ ತರ ಅಂದ್ರೆ ಗಾಂಧಿ ಹಾಕಿಕೊಟ್ಟಂತಹ ಅನೇಕ ದಾರಿಗಳು ಏನಿದೆಯೋ ಆ ದಾರಿಗಳಲ್ಲಿ ಯಾವುದಾದ್ರೂ ಒಂದನ್ನಾದ್ರೂ ಗಟ್ಟಿಯಾಗಿ ಹಿಡ್ಕೊಂಡು ಅದರ ಮುಂದೆ ಹೋಗಿ ಅದನ್ನ ಸಾಧಿಸಿದಂತಹ ಒಬ್ಬ ವ್ಯಕ್ತಿ, ಅವರು ಕನಿಷ್ಠ ಒಂದು 70 ವರ್ಷ ಪೂರೈಸಿದ್ರೆ ಅಂತಹ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಪ್ರತಿ ವರ್ಷ ನಾವು ಅವರನ್ನ ಗೌರವಿಸುವ ಸಂದರ್ಭದಲ್ಲಿ ಅದನ್ನು ಬಹಳ ಅದ್ದೂರಿಯಾಗಿ ಗೌರವಿಸಬೇಕು ಅಂತ ಹೇಳುವ ಆಲೋಚನೆ ನಮಗಿಲ್ಲ. ಆದ್ರೆ ಅದು ಎಲ್ಲರೂ ಅದನ್ನ ಮಾನ್ಯ ಮಾಡುವ ಹಾಗೆ ಮತ್ತು ಎಲ್ಲರೂ ಅದನ್ನ ಹೌದು ಅಂತ ಒಪ್ಪಿಕೊಳ್ಳುವ ಹಾಗೆ ನಾವು ಯೋಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಹಾಗೆ ಈ ವರ್ಷ ಈಗಾಗಲೇ ಗ್ರಾಮೋದ್ಧಾರ ವಿಭಾಗದಲ್ಲಿ ಗಾಂಧಿಯ ಗ್ರಾಮ ಸ್ವರಾಜ್ಯ ಏನಿದೆಯೋ
ಆ ಗ್ರಾಮ ಸ್ವರಾಜ್ಯವನ್ನ ಸಾಕಾರಗೊಳಿಸುವುದಕ್ಕೆ ತನ್ನನ್ನ ಪರಿಪೂರ್ಣವಾಗಿ ತೊಡಗಿಸಿಕೊಂಡಂತಹ ನಮ್ಮವರು, ನಮ್ಮ ಸುಳ್ಯ ತಾಲೂಕಿನವರು ಮತ್ತು ಪುತ್ತೂರು ತಾಲೂಕಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಒಂದು ತನ್ನದೇ ಆದಂತಹ ಛಾಪನ್ನ ಮೂಡಿಸಿದಂತಹ ಹಿರಿಯರಾದಂತಹ ಸಹಕಾರಿ ಧುರೀಣರಾದಂತಹ ಸೀತಾರಾಮರಾಯ ಸವಣೂರು ಇವರನ್ನ ನಾವು ಈ ಗಾಂಧಿ ಸ್ಮೃತಿ ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ನಮ್ಮ ಸಮಿತಿ ಎಲ್ಲರೂ ಸೇರಿ ಬೆಳಿಗ್ಗೆ ಅದನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಏನು ಇರ್ತದೆ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ, ಗಾಂಧಿಗೆ ಸಂಬಂಧಪಟ್ಟಂತಹ ಒಂದು ಸ್ಮರಣಿಕೆಯನ್ನ ಮತ್ತು ಶಾಲು, ಹಾರ ಮತ್ತು ಈ ತರದ ಏನು ಸನ್ಮಾನಗಳಿಗೆ ಬೇಕಾಗ್ತದೋ ಅದೆಲ್ಲವನ್ನು ಒಳಗೊಂಡಿರ್ತದೆ. ಮತ್ತು 10,000 ರೂಪಾಯಿಯ ಒಂದು ನಗದನ್ನು ಕೂಡ ನಾವು ಈ ವರ್ಷದಿಂದ ಅದನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದು ಒಂದು ನಾವು ಇದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಹಳ ಮುಖ್ಯವಾಗಿ ಇಚ್ಛೆ ಪಡುವುದೇನು ಅಂತ ಹೇಳಿದ್ರೆ, ಇದು ಸಮಿತಿ 9 ಜನರ ಸಮಿತಿ ಇರಬಹುದು, ಆದ್ರೆ ಇದಕ್ಕೆ ಪೂರಕವಾಗಿ ನಾವು ಬೇರೆ ಬೇರೆ ಜನರನ್ನ, ಈ 9 ಜನ ಬೇರೆ ಬೇರೆ ಜನರನ್ನ ಮಾತನಾಡಿ ಸಾರ್ವಜನಿಕ ಅಭಿಪ್ರಾಯದ ಮೂಲಕ ಕೂಡ ನಾವು ಒಂದು ಜನವನ್ನ ಆಯ್ಕೆ ಮಾಡುವಂತಹ ಕೆಲಸ ನಮ್ಮದಾಗಿರ್ತದೆ. ಅಂದ್ರೆ ಬರೇ 9 ಜನವೇ ನಾವು ಕೂತುಕೊಂಡು ಮಾತಾಡುವುದಲ್ಲ, 9 ಜನರು ನಾವು ಮತ್ತೆ 9 ಇಷ್ಟೋ ಜನರನ್ನ ಹೀಗೆ ಮಾತನಾಡಿ ಬಹುಜನರ ಅಪೇಕ್ಷೆಯ ಮೇರೆಗೆ ಮತ್ತು ಬಹುಜನರ ಆಯ್ಕೆಯಾಗಿ ನಾವು ಪ್ರತಿ ವರ್ಷ ಇದನ್ನ ಕೊಡಬೇಕು ಮತ್ತು ಮುಂದುವರಿಸಬೇಕು ಅಂತ ಹೇಳುದು ನಮ್ಮ ಉದ್ದೇಶ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನಮಗೆ ಕಾರ್ಯಕ್ರಮಗಳನ್ನ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಥವಾ ಬಹಳ ಅದರಲ್ಲಿ ಏನು ಇದು ಮಾಡಬೇಕು ಆ ತರದ ಏನೂ ಉದ್ದೇಶಗಳಿಲ್ಲ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಜವಾಗಿಯೂ ಈ ನಾಡಿಗೆ ಯಾರು ಕೊಡುಗೆ ಕೊಡ್ತಾ ಇದ್ದಾರೆ, ನಾನು ಹೇಳಿದ ಈ ಕ್ರೈಟೀರಿಯಾಗಳಲ್ಲಿ ಇದಕ್ಕೆ ಪ್ರತ್ಯೇಕವಾದ ಒಂದು ಬಯಲಾವನ್ನು ಕೂಡ ನಾವು ಮಾಡ್ತೇವೆ. ಈಗ ಈ ಕ್ರೈಟೀರಿಯಾಗಳಲ್ಲಿ ನಾವು ಹೇಳಿದ ಈಗ ಒಂದು 10 ಗಾಂಧಿಯ ಚಿಂತನೆಗಳಿಗೆ, ಒಂದು 10 ಚಿಂತನೆಗಳಿಗೆ ಸಂಬಂಧಪಟ್ಟ ಹಾಗೆ ತನ್ನನ್ನ ತೊಡಗಿಸಿಕೊಂಡಂತಹ ಒಬ್ಬ ವ್ಯಕ್ತಿಯನ್ನ, ಮತ್ತು ಅವರಿಗೆ 70 ವರ್ಷವಾಗಿರ್ಬೇಕು, ಅವರು ಜೀವಂತವಾಗಿರ್ಬೇಕು, ಇದು ಕೂಡ ನಾವು ಹಾಕಿಕೊಂಡಿದ್ದೇವೆ. ಜೀವಂತವಾಗಿರುವ 70 ವರ್ಷ ಕಳೆದಿರುವ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ತೇವೆ ಪ್ರತಿ ವರ್ಷ. ಅವರಿಗೆ ಈ ಪ್ರಶಸ್ತಿ ಸಮಾರಂಭದ ಬಗ್ಗೆ ನಮಗೇನು ದೊಡ್ಡ ಇದಿಲ್ಲ. ಈ ವರ್ಷದ ಸಮಾರಂಭದ ಬಗ್ಗೆ ನಾವು ಈಗ ಹೇಳ್ತೇವೆ. ಇದು ಇಷ್ಟನ್ನ ಮಾಡಬೇಕು ಅಂತ ನಮ್ಮ ಉದ್ದೇಶ. ಹಾಗಾಗಿ ನಾವು ನಿಮ್ಮಲ್ಲಿ ಕೇಳ್ತಾ ಇರೋದು, ನೀವು ಕೂಡ ಒಳಗೊಳ್ಳಬೇಕು ಇದರಲ್ಲಿ. ನಮಗೆ ಪತ್ರಕರ್ತರು ಬಹಳ ಮುಖ್ಯ. ಅಂದ್ರೆ ಈ ತರದ ವ್ಯಕ್ತಿಗಳು ನಮ್ಮ ತಾಲೂಕಿನಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಮೊದಲ ಅಥವಾ ನಮ್ಮ ತಾಲೂಕಿನವರಾಗಿದ್ದು ಹೊರಗಡೆ ಕೆಲಸ ಮಾಡಿದ್ದಾಗಿರ್ಬೋದು. ಈಗ ಒಂದು ಗುಡಿ ಕೈಗಾರಿಕೆಗೆ ಸಂಬಂಧಪಟ್ಟಾಗ ಅಥವಾ ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ ಗಾಂಧಿ ಅದನ್ನ ಬಹಳ ಮೆಚ್ಚುತ್ತಾ ಇದ್ದವರು, ಈ ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪಿಸುವುದಕ್ಕೆ. ಅಂಥದ್ದು ನಮ್ಮಲ್ಲಿ ಯಾರೋ ಹೊರಗಡೆ ಹೋಗಿ ಅದನ್ನ ಮಾಡಿ ಅದರಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರು, ಅವರನ್ನು ನಾವು ಗುರುತಿಸ್ತೇವೆ. ಈ ತರ ಗುರುತಿಸುವಂತಹ ಒಂದು ವ್ಯವಸ್ಥೆಯನ್ನ ನಾವು ಈ ವರ್ಷದಿಂದ ಶುರು ಮಾಡಿದ್ದೇವೆ. ನಮ್ಮ ಮುಖ್ಯ ಉದ್ದೇಶ ಇದನ್ನ ಬಹಳ ದೊಡ್ಡ ಮಟ್ಟಿಗೆ ಮಾಡಬೇಕು ಅಂತ ಹೇಳಿ ಅಲ್ಲ, ಆದ್ರೆ ನಿರಂತರವಾಗಿ ಮಾಡ್ತಾ ಇರಬೇಕು ಮತ್ತು ಇದಕ್ಕೊಂದು ಒಳ್ಳೆಯ ಮಾನ್ಯತೆ ಸಿಗುವ ಹಾಗೆ ಆಗಬೇಕು ಅಂತ ಹೇಳಿ ನಮ್ಮ ಉದ್ದೇಶ. ಅದಕ್ಕೆ ನೀವೆಲ್ಲರೂ ನಮಗೆ ಸಹಕರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈ ವರ್ಷದ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಬಂಟ್ವಾಳ ಅವರು ಹೇಳಿದ್ರು ನಿಮ್ಮಲ್ಲಿ. ನಾವು ಗಾಂಧಿ ನಡಿಗೆಯ ಮೂಲಕ ಪ್ರತಿ ವರ್ಷ ಹೋಗುವ ಹಾಗೆ ಗಾಂಧಿನಗರದವರೆಗೆ ಹೋಗಿ ಅಲ್ಲಿಂದ ಮತ್ತೆ ಚೆನ್ನಕೇಶವ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಅಲ್ಲಿ ಆ ಭಾಗದಲ್ಲಿ ಹೋಗ್ತೇವೆ. ಅಲ್ಲಿ ಕಾರ್ಯಕ್ರಮವನ್ನ ಮಾಡಿ ಪ್ರಶಸ್ತಿ ಪ್ರದಾನವನ್ನ ಅವತ್ತೇ ಮಾಡ್ತೇವೆ. ಅವತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತದೆ. ಸಮಾರಂಭ ಹೇಗೆ ನಡೀತದೆ ಒಂದು ಸಣ್ಣ ರೂಪುರೇಷೆಯನ್ನು ಹಾಕಿದ್ದೇವೆ. ಇನ್ನು ನಾವು ಅದಕ್ಕೆ ಒಂದೆರಡು ದಿವಸ ಬೇಕು, ಅದಕ್ಕೆ ಮಾಡ್ತೇವೆ. ಹಾಗಾಗಿ ತಾವೆಲ್ಲರೂ ಇದಕ್ಕೆ ಸೀತಾರಾಮರಾಯವರು ಗ್ರಾಮ ಸ್ವರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಕೆಲಸ ಮಾಡಿದವರು, ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಸವಣೂರಿನಂತಹ ಒಂದು ಕ್ಷೇತ್ರವನ್ನ ಇಟ್ಟುಕೊಂಡು ಅವರು ಮಾಡಿದ ಬದಲಾವಣೆ ಅದು ದೊಡ್ಡದು. ಗಾಂಧಿಯ ಪರಿಕಲ್ಪನೆಗೆ ನೇರ ಸಂಬಂಧವನ್ನು ಇಟ್ಟುಕೊಂಡೇ ಮಾಡಿದ್ದವರು. ಆ ಕಾರಣಕ್ಕಾಗಿ ಸೀತಾರಾಮರಾಯವರನ್ನು ನಾವು ಈ ಸರ್ತಿ ಆಯ್ಕೆ ಮಾಡಿದ್ದೇವೆ. ಚಿಂತನೆಗೆ ಹರೀಶ್ ಮಂಡ್ರ ಅವರು ಹೇಳಿದಾಗ ಬಹಳ ಸಂತೋಷ. ಗಾಂಧಿ ಚಿಂತನ ವೇದಿಕೆ ಯಾವುದೇ ಆಡಂಬರ ಇಲ್ಲದೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥ ಆ ಒಂದು ವೇದಿಕೆಯ ಅಡಿಯಲ್ಲೇ ಸ್ಮೃತಿಯನ್ನ ಪ್ರಶಸ್ತಿಯನ್ನು ಕೊಡುವುದು ಒಳ್ಳೆಂತ ಆಲೋಚನೆ ಮಾಡಿ ಮಂಡಳಿಯ ಜೊತೆ ಮಾತಾಡ್ಕೊಂಡಿದ್ದೇನೆ. ಆ ಮೂಲಕ ನಾವೆಲ್ಲ ಸೇರಿಕೊಂಡು ಆ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಇದು ನಮ್ಮಲ್ಲಿ ಈಗ 9 ಜನರ ಟೀಮ್ ಇದೆ. ಹರೀಶ್ ಮಂಡ್ರ ಅವರು ಮುಖ್ಯ ಸಂಚಾಲಕರಾಗಿದ್ದೇವೆ, ನಾವೆಲ್ಲ ಸಂಚಾಲಕರಾಗಿದ್ದೇವೆ. ವರ್ಷದಲ್ಲಿ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಇದರಲ್ಲಿ ಯಾವುದೇ ಆಡಂಬರವಿಲ್ಲದೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಉದ್ದೇಶ. ನಿಮ್ಮೆಲ್ಲರೂ ಸಹಕಾರ ಬೇಕು. ಆ ದಿವಸ ವಿಶೇಷ ಅವರು ಹೇಳಿದಾಗೆ ಜ್ಯೋತಿ ವೃತ್ತದಿಂದ ನಾವು ಮೆರವಣಿಗೆ ಹೋಗ್ತೇವೆ. ಒಂದು ಮೀರಾ ಭಜನೆಯ ಹಾಡು ಇರ್ತದೆ, ಮತ್ತೆ ಎಲ್ಲರ ಇಲ್ಲಿ ಗಾಂಧಿ ಟೋಪಿ ಇರ್ತದೆ, ಮತ್ತೆ ರಾಷ್ಟ್ರಧ್ವಜ ಇರ್ತದೆ, ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಇನ್ವಾಲ್ವ್ ಆಗ್ತದೆ, ಬರ್ತಾರೆ. ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದು ಸೀದಾ ಗಾಂಧಿನಗರಕ್ಕೆ ಹೋಗಿ ಗಾಂಧಿನಗರದಲ್ಲಿ ನಾವು
ಶರೀಫ್ ಕಂಠಿ ಅವರ ನೇತೃತ್ವದಲ್ಲಿ ಆದಂತಹ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿ ಬಹುಶಃ ರಿಕ್ಷಾ ಸ್ಟ್ಯಾಂಡ್ ಸಹ ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ ಇದೆ. ಅಲ್ಲಿಂದ ಪುನಃ ಬಂದು ಈ ಬಾರಿ ಶಾರದಾಂಬ ಕಲಾ ವೇದಿಕೆ ನಮಗೆ ನೀವು ಇಲ್ಲಿ ಕಾರ್ಯಕ್ರಮ ಮಾಡಿ ಕೇಳಿದ್ದಾರೆ. ಹಾಗೆ ನಾವು ಅಲ್ಲಿ ಕಾರ್ಯಕ್ರಮ ಈ ಸಲ ಮಾಡ್ತೇವೆ. ಕಾರ್ಯಕ್ರಮದ ಬದಲಾವಣೆ, ಸ್ಥಳ ಬದಲಾವಣೆ ವರ್ಷ ವರ್ಷ ಬೇರೆ ಬೇರೆ ಆಗಿರ್ಬೋದು. ಈ ಬಾರಿ ನಾವು ಅಲ್ಲಿ ಮಾಡ್ತಾ ಇದ್ದೇವೆ ಪಬ್ಲಿಕ್ ಆಗಿ. ಯಾಕಂದ್ರೆ ಪ್ರಥಮ ನಮ್ಮ ವೇದಿಕೆಯಿಂದ ಪ್ರಥಮವಾಗಿ ಸ್ಮೃತಿ ಪ್ರಶಸ್ತಿ ಕೊಡ್ತೀವಿ. ಬಹಳ ಸಂತೋಷ. ಯಾಕೆ ನಮಗೆ ವೇದಿಕೆಯವರಿಗೆ ಸವಣೂರು ಸೀತಾಮಢಿಯಂತಹ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಸಹಕಾರಿ ಎಲ್ಲ ಕ್ಷೇತ್ರದಲ್ಲಿ ದುಡಿದು ಎಲ್ಲರನ್ನೂ ಸಹಿ ಎನಿಸಿಕೊಂಡು ಸವಣೂರಿನ ಶಿಲ್ಪಿಯಾಗಿ ಅವರು ಮಾಡಿ ಗಾಂಧಿಯವರ ಚಿಂತನೆಗೆ ಸರಿಯಾಗಿ ಮಾಡಿದಂತಹ ಸಿದ್ದರಾಮಯ್ಯರನ್ನು ಆಯ್ಕೆ ಮಾಡಲಿಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ ಎಲ್ಲರಿಗೆ. ಅವರಿಗೆ ನಮ್ಮ ಪ್ರಥಮವಾಗಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡಲಿಕ್ಕೆ ನಾವು ತುಂಬಾ ಸಂತೋಷ ಪಡ್ತೇವೆ. ಅವೆಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸಜ್ಜನರು, ಗಾಂಧಿ ಅಭಿಮಾನಿಗಳು, ಸಂಘ ಸಂಸ್ಥೆಗಳಲ್ಲಿ ಬರಬೇಕು, ಕೈ ಜೋಡಿಸಬೇಕು. ನಾನು ಇವರೆಲ್ಲರ ಪರವಾಗಿ ಕೇಳಿಕೊಳ್ತೇವೆ. ವಿಸ್ತರಿಸಿದ್ರು ಪ್ರಶಸ್ತಿ. ಈಗ ಕೊಡಗು ನಾವು ಸುಳ್ಳ್ಯದಲ್ಲೇ ಕೊಟ್ಟರು ಕೂಡ ಯಾರು ಗೆಸ್ಟ್ ಈಗ ಬ್ಯಾಂಕ್ನವರು ಇರಲಿಕ್ಕೆ ಸಾಕು, ಬೀದರ್ನವರು ಇರಲಿಕ್ಕೆ ಸಾಕು, ಸನ್ಮಾನಿತರು ಅವ್ರನ್ನ ಕರ್ಕೊಂಡು ಇಲ್ಲಿ ಮಾಡೋದು. ಅದು ತನ್ನಷ್ಟಕ್ಕೆ ಇಡೀ ಪ್ರಶಸ್ತಿ ರಾಜ್ಯ ಮಟ್ಟಕ್ಕೆ ಜನರ ಮಾನ್ಯತೆ ಕೊಡುವಾಗ